ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆದ ಗೋಪಾಲಕೃಷ್ಣರವರ ಸೊಸೆ ಶ್ರೀಮತಿ ಡಾಕ್ಟರ್ ವರ್ಷಿತಾ ಹರಿಕೃಷ್ಣರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಡಾಕ್ಟರ್ ವಿ ಎಸ್ಥೆಟಿಕ್ಸ್ ಆಸ್ಪತ್ರೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಚಾಲನೆ ಕೊಟ್ಟು ಶುಭ ಹಾರೈಸಿದರು. ಇನ್ನು ಈ ವೇಳೆ ಶ್ರೀಮತಿ ಡಾಕ್ಟರ್ ವರ್ಷಿತಾ ಹರಿಕೃಷ್ಣ ಅವರು ಮಾತನಾಡಿ, ಡಾಕ್ಟರ್ ವಿ ಎಸ್ಥೆಟಿಕ್ಸ್ ಆಸ್ಪತ್ರೆಯಲ್ಲಿ ಹಲ್ಲು ಮತ್ತು ಸ್ಕಿನ್ಗೆ ಸಂಬಂಧಿಸಿದ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ನಮ್ಮ ಡಾಕ್ಟರ್ ವಿ ಎಸ್ಥೆಟಿಕ್ಸ್ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿದ್ದು ಜೊತೆಗೆ ವಿಶಾಲವಾದ ಜಾಗವಿದ್ದು ಜನರ ಸೇವೆ ಮಾಡುವ ಉದ್ದೇಶದಿಂದ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದ್ದು ಸಾರ್ವಜನಿಕರು ಒಮ್ಮೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಬಿ ಶಿವಣ್ಣ, ಹೊಸೂರು ಕ್ಷೇತ್ರದ ಶಾಸಕ ವೈ ಪ್ರಕಾಶ್, ಜೆಡಿಎಸ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ಶ್ರೀಮತಿ ರಶ್ಮಿ ರಾಮೇಗೌಡರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಅತಿಥಿಗಳು ಭಾಗಿಯಾಗಿದ್ದರು.
ಅತ್ತಿಬೇಲೆನಲ್ಲಿ ಡೆಂಟಲ್ ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ. ವಿ ಎಸ್ಥೆಟಿಕ್ ಅಂತ ಆಸ್ಪತ್ರೆಯ ಹೆಸರು. ನಮ್ಮ ಹೊಸೂರಿನ ಶಾಸಕರು ಪ್ರಕಾಶ್ ಅವರಿದ್ದಾರೆ, ಹಾಗೆ ಎಲ್ಲ ಮುಖಂಡರು ಮತ್ತು ನಮ್ಮ ಗೋಪಿಯವರ ಸೊಸೆನೇ ಡಾಕ್ಟರ್ ವರ್ಷಿತಾ ಅವರು ಈ ಒಂದು ಡೆಂಟಲ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಈ ಭಾಗದಲ್ಲಿ ಸಾಕಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಬೇರೆ ಬೇರೆ ಹಾಸ್ಪಿಟಲ್ಸ್ ಎಲ್ಲ ಇದೆ, ಡೆಂಟಲ್ಲು ಇಲ್ಲಿ ಇರಲಿಲ್ಲ ಅನಿಸುತ್ತೆ ಅಲ್ವಾ? ಇದೆ. ವಿಶೇಷವಾಗಿ ಮಾಡಿದ್ದಾರೆ, ಸ್ಪೆಷಲ್ಲಾಗಿ ಎಲ್ಲ ಸುಸಜ್ಜಿತ ಯಂತ್ರೋಪಕರಣಗಳು ಲೇಟೆಸ್ಟು ಇದನ್ನೆಲ್ಲ ಇಲ್ಲಿ ಪ್ರಾರಂಭ ಮಾಡೋದ್ರಿಂದ ಹಲ್ಲು ಉಳುಕಲ್ಲಿದ್ದಂಥವ್ರಿಗೆ, ಹಲ್ಲು ಬಿದ್ದೋದಂಥವ್ರಿಗೆ, ಎಲ್ಲ ಹೊಸದಾಗಿ ಹಲ್ಲು ಕಟ್ಸ್ಕೋಬೇಕಾಗಿರ್ತಕ್ಕಂಥವ್ರಿಗೆ ಅಥವಾ ಹಲ್ಲಿಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ಬಂದು ಹತ್ತಿರದಲ್ಲೇ ಇದೆ, ಸರ್ಕಲ್ ಮಾತ್ರ ಪಕ್ಕದಲ್ಲೇ ಇರೋದ್ರಿಂದ ಹತ್ತಿರ ಕೂಡ ಇರುತ್ತೆ. ಬೇರೆ ಬೇರೆ ಬಸ್ಸುಗಳಿಂದ ಬರೋರಿಗೆ, ಬೇರೆ ಕಡೆಯಿಂದ ಬರೋರಿಗೆ ಅಡ್ರೆಸ್ ಹುಡುಕೋ ಸಮಸ್ಯೆ ಇರಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂಥೇಳಿ ಈ ಒಂದು ಆಸ್ಪತ್ರೆ ಚೆನ್ನಾಗಿ ನಡೀಲಿ, ಹೆಚ್ಚು ಜನ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂಥೇಳಿ ಅವರಿಗೆ ಶುಭಾಶಯಗಳನ್ನು ಕೋರಿ ನಮ್ಮ ಗೋಪಿಯವರಿಗೂ ಕೂಡ ಶುಭಾಶಯ ಕೋರ್ತೀನಿ. ಈ ದಿವಸ ಅತ್ತಿಬೇಲೆ ಗ್ರಾಮದಲ್ಲಿ ಗೋಪಿಯಣ್ಣವರ ಕುಟುಂಬದಿಂದ ಒಂದು ಡೆಂಟಲ್ ಹಾಸ್ಪಿಟ್ಲನ್ನು ಉದ್ಘಾಟನೆ ನಮ್ಮ ಸಾರಿಗೆ ಸಚಿವರಾದಂಥ ಅಣ್ಣನ್ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಮೇಗೌಡರು ಕೂಡ ಭಾಗವಹಿಸಿದ್ದಾರೆ. ಎಲ್ರಿಗೂ ಬಂದಿರತಕ್ಕಂಥ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ಕೊಂಡು, ಈ ಹಾಸ್ಪಿಟ್ಲಿಂದ ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೂ ಅವರು ಹಲವಾರು ಹಾಸ್ಪಿಟಲ್ಗಳನ್ನು, ಡೆಂಟಲ್ ಕ್ಲಿನಿಕನ್ನು ಸ್ಥಾಪನೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಒಳ್ಳೆ ಲೇಟೆಸ್ಟಾಗಿ ಇರ್ತಕ್ಕಂಥ ಮಿಷನರಿಗಳೆಲ್ಲ ತೊಗೊಂಬಂದಿದ್ದಾರೆ, ನೋಡಿದ್ವಿ, ತುಂಬ ಚೆನ್ನಾಗಿದೆ. ಎಲ್ಲ ಇಲ್ಲಿ ಈ ಪ್ರಾಂತದ ಜನತೆ ಎಲ್ಲ ಬಂದು ಇಲ್ಲಿ ಅಲ್ಲಿಗೆ ಬೇಕಾದಂಥ ಟ್ರೀಟ್ಮೆಂಟನ್ನು ಒಳ್ಳೆಯ ರೀತಿಯಿಂದ ಕೊಡ್ತಾರೆ ಅಂತ ನಂಬ್ತಾ ಇದ್ದೇವೆ. ಖಂಡಿತವಾಗ ಮುಂದಿನ ಕಾಲದಲ್ಲಿ ಚೆನ್ನಾಗಿದ್ದು ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಈ ದಿನ ನಮ್ಮ ಅತ್ತಿಬೇಲೆ ಭಾಗದಲ್ಲಿ ಇವತ್ತು DVA ನಮ್ಮ ವರ್ಷಿತಾ ಅವರ ಅವರು ಡಾಕ್ಟರ್ ಆಗಿದ್ದಾರೆ, ಡೆಂಟಲ್ ಡಾಕ್ಟ್ರು. ಇದು ಒಳ್ಳೆಯ ಹಾಸ್ಪಿಟಲ್ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಇದರಲ್ಲಿ ಒಳ್ಳೊಳ್ಳೆ ಸ್ಕೀಮ್ಗಳು ಕೂಡ ಕೊಟ್ಟಿದ್ದಾರೆ. ಪಾಪ ತುಂಬ ಬಡ ಮಕ್ಕಳಿಗೆ, ಅವ್ರಿಗೆ ಯಾರು ಕೂಡ ಅವ್ರಿಗೆ ಏನು ಕೂಡ ಅದು ಅಪ್ಲೋಡ್ ಮಾಡೋಂಥ ಒಂದು ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರೆ, ಇವರೇ ಫ್ರೀಯಾಗಿ ಅವರಿಗೆ ಡೆಂಟಲ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲನೂ ಕೂಡ ಚೆಕಪ್ ಮಾಡಿ ಆಪ್ರೇಷನ್ ಮಾಡೋಂಥದ್ದು ಏನಾದ್ರು ಇದೆ ಎಲ್ಲನೂ ಕೂಡ ಮಾಡುವಂಥದ್ದು. ಅದೇ ರೀತಿಯಾಗಿ 60 ವರ್ಷ ಆದಮೇಲೆ ಏಜ್ ಆಗಿರ್ತಕ್ಕಂಥವ್ರು ಕೂಡ ಒಂದು ಸ್ಕೀಮ್ ಮಾಡಿದ್ದಾರೆ, ಅವರು ಕೂಡ ಫ್ರೀಯಾಗಿ ಒಂದು ಟ್ರೀಟ್ಮೆಂಟ್ ಮಾಡುವಂಥದ್ದು. ಈ ರೀತಿಯಾಗಿ ಈ ಒಂದು ಹಾಸ್ಪಿಟ್ಲಲ್ಲಿ ಎಲ್ಲ ಸೌಲಭ್ಯಗಳು ಬಡವರಿಗೆ, ಬಡ ಮಕ್ಕಳಿಗೆ ಮತ್ತು ಏಜ್ ಆಗಿರ್ತಕ್ಕಂಥವ್ರಿಗೆ ಇದು ಸಿಗ್ತದೆ. ಇವತ್ತು ನಮ್ಮ ಈ ಭಾಗದಲ್ಲಿ ಇದರ ಒಂದು ಅವಶ್ಯಕತೆ ಇತ್ತು. ಅದನ್ನು ಇವತ್ತು ನಮ್ಮ ಗೋಪಾಲಕೃಷ್ಣ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಹಾಸ್ಪಿಟ್ಲ್ ಉದ್ಘಾಟನೆ ಆಗ್ತಾಯಿದೆ. ಇದರಿಂದ ಒಳ್ಳೆಯ ಸೌಲಭ್ಯ ಮತ್ತು ಎಲ್ಲ ರೀತಿಯ ಸೌಕರ್ಯಗಳು ಇದರಿಂದ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ, ಅವರಿಗೆ ಶುಭವನ್ನು ಕೋರ್ತೇನೆ. ನಾನು ಅತ್ತಿಬೇಲೆ ಗ್ರಾಮದಲ್ಲಿ ಸರ್ಕಲಲ್ಲಿ ನನ್ನ ಸೊಸೆಯ ಹಾಸ್ಪಿಟ್ಲ, ಡೆಂಟಲ್ ಹಾಸ್ಪಿಟ್ಲು ಮತ್ತು ಫೇಸ್ ಸರ್ಜರಿ ಒಂದು ಆಸ್ಪತ್ರೆ ಸ್ವಲ್ಪ ಲೇಟೆಸ್ಟಾಗಿ ಹೊಸ ಮಿಷಿನ್ಗಳ ಒಳ್ಳೆಯ ತಂತ್ರಜ್ಞಾನಗಳಿಂದ ಉದ್ಘಾಟನೆ ಮಾಡಲಾಗಿದೆ. ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು, ಪ್ರಕಾಶಣ್ಣವರು, ಹೊಸೂರು MLA ಅವರು ಪ್ರಕಾಶಣ್ಣವರು ಇವರು ಆಲ್ರೆಡಿ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಮತ್ತು ಈಗಾಗಲೇ ದಾರಿಯಲ್ಲಿ ನಮ್ಮ ಶಾಸಕರಂಥ ಶಿವಣ್ಣವ್ರು ಬರ್ತಾಯಿದ್ದಾರೆ, ಮತ್ತು ತಳಿ ರಾಮಚಂದ್ರ MLA ಅವರು ಬರ್ತಾಯಿದ್ದಾರೆ. ಇವರೆಲ್ಲ ಗಣ್ಯರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಹಾಸ್ಪಿಟ್ಲ್ ಉದ್ಘಾಟನೆ ಆಗಿದೆ. ಮತ್ತು ಈ ಸುತ್ತಮುತ್ತಲಿನ ಗ್ರಾಮಸ್ಥರ ಎಲ್ಲ ಪಕ್ಷದ ಲೀಡ್ರುಗಳು, ಎಲ್ಲ ಜನಾಂಗದವರು ಇವತ್ತು ಬಂದು ನಮ್ಮ ಆಸ್ಪತ್ರೆ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಅತ್ತಿಬೇಲೆ ಅವರು, ಸುತ್ತಮುತ್ತಲಿನ ಗ್ರಾಮಸ್ಥರು ನನ್ನ ಸೊಸೆಗೆ, ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ವರ್ಷಿತಾ ಹರಿಕೃಷ್ಣ ಅವ್ರಿಗೆ ಶುಭಾಶಯಗಳು ತಿಳಿಸ್ತೀನಿ. ಈ ದಿನ ಡಾಕ್ಟರ್ ವರ್ಷಿತಾ ಡಾಕ್ಟರ್ ವಿ ಅಸ್ಥೆಟಿಕ್ ಸ್ಮೈಲ್ ಆ್ಯಂಡ್ ಫೇಸ್ ಕ್ಲಿನಿಕ್ ಏನು ಓಪನ್ ಆಗಿದೆ. ಇಲ್ಲಿನ ಜನತೆಗೆ ಎಲ್ಲರಿಗೂ ತಿಳಿಸೋದೇನೆಂದರೆ, ತುಂಬ ಮೇಯ್ನ್ ಪ್ರೈಮ್ ಜಾಗದಲ್ಲಿ ಅತ್ತಿಬೇಲೆಯಲ್ಲಿ ಸರ್ಕಲಲ್ಲಿ ಇದು ಓಪನ್ ಆಗಿದೆ. ಇದರ ಸದುಪಯೋಗ ಪಡ್ಕೊಳ್ಳಿ ಎಲ್ಲರೂ. ಅದರ ಜೊತೆ ಇದರಲ್ಲಿ ಹಲವಾರು
ನಮ್ಮ ಏನು ಬಡ ಮಕ್ಕಳಿಗೆ, ಅಂಗವಿಕಲರಿಗೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅವರು. ಅದೇ ರೀತಿ 60 ವಯಸ್ಸು ಮೇಲ್ಪಟ್ಟ ಏಜ್ ಆಗಿರೋ ಅಂಥ ಹಿರಿಯರಿಗೆ ಕೂಡ ಹಲವಾರು ಯೋಜನೆಗಳು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸದುಪಯೋಗ ಪಡ್ಕೊಳ್ಬೇಕು ಅಂತಂದ್ಬಿಟ್ಟು ಕೋರ್ಕೊಳ್ತೀನಿ. ನಮಸ್ತೆ. ನಾನು ಡಾಕ್ಟರ್ ವರ್ಷಿತಾ ಎ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್. ಸೊ ನಾವು ಈಗ ನೂತನವಾಗಿ ಒಂದು ಹೊಸ ಡೆಂಟಲ್ ಕ್ಲಿನಿಕ್ ಪ್ರಾರಂಭ ಮಾಡಿದ್ದೀರಿ ಅತ್ತಿಬೆಲೆಯಲ್ಲಿ. ಇದು ಸ್ಪೆಷಲೈಸ್ ಕ್ಲಿನಿಕ್, ಸ್ಪೆಷಲಿ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂತ ಸ್ಪೆಷಲೈಸ್ ಆಗಿಟ್ಟಿದ್ದೀರಿ. ಪ್ಲಸ್ ಫೇಶಿಯಲ್ ಎಸ್ಥೆಟಿಕ್ಸ್ ಕೂಡ ಇದೆ, ಮತ್ತು ರೆಗ್ಯುಲರ್ ಅಡ್ವಾನ್ಸ್ ಡೆಂಟಲ್ ಕೇರ್ ಪ್ರೊಸೀಜರ್ಸ್, ಪೀಡಿಯಾಟ್ರಿಕ್ ಡೆಂಟಲ್ ಕೇರ್, ಜಿರಿಯಾಟ್ರಿಕ್ ಡೆಂಟಲ್ ಕೇರ್ ಎಲ್ಲನೂ ಇಲ್ಲಿ ಲಭ್ಯ ಆಗುತ್ತೆ. ಮತ್ತು ಇಲ್ಲಿಂದು ಸೌಕರ್ಯ ತುಂಬ ಪ್ರೀಮಿಯಮ್ ಆಗಿ ಮಾಡಿದ್ದೀರಿ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಪೇಷಂಟ್ಗೆ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟು ಬೆಟರ್ ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ಸ್, ಬೆಟರ್ ಸೇಫ್ಟಿ ಪ್ರೋಟೋಕಾಲ್ಸ್ನ ನಾವಿಲ್ಲಿ ಅಳವಡಿಸಿದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿ 2 ಸ್ಕೀಮ್ಸ್ ಇದ್ದಾವೆ. ಅದು ಒಂದು ಚಿಕ್ಕ ಮಕ್ಕಳಿಗೆ, ಈ ಆರ್ಫನ್ ಕಿಡ್ಸ್ಗೆ, ಮೆಂಟಲಿ ಮತ್ತು ಫಿಸಿಕಲಿ ಡಿಸೇಬಲ್ ಕಿಡ್ಸ್ಗೆ, ಮತ್ತು ಜಿರಿಯಾಟಿಕ್ ಪೇಷಂಟ್ಸ್ಗೆ, ದೊಡ್ಡವರಿಗೆ ಯಾರಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ಅವ್ರಿಗೆ ಸಹ ಇಲ್ಲಿ ಫ್ರೀ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀರಿ. ಸೊ ನೀವೆಲ್ಲರೂ ಬಂದು ಇಲ್ಲಿ ನಿಮಗೆ ಕ್ಲಿನಿಕ್ ದೊಡ್ಡದಾಗಿದೆ, ಕಾಸ್ಟ್ಲಿ ಅಂತ ಅನ್ಕೋಬೇಡಿ. ಇಟ್ ಈಸ್ ವೆರಿ ಎಕನಾಮಿಕಲ್, ವೆರಿ ಅಫೋರ್ಡಬಲ್, ವೆರಿ ಗುಡ್ ಟ್ರೀಟ್ಮೆಂಟ್ ಸಿಗಬೇಕು ಅಂತ, ಎಲ್ಲರಿಗೂ ಒಳ್ಳೆ ಕೇರ್ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಕ್ಲಿನಿಕ್ ಮಾಡಿದ್ದೀರಿ. ಸೊ ನೀವು ಎಲ್ಲಿ ಅತ್ತಿಬೆಲೆ ಗ್ರಾಮಾಂತರ ಜನರಿಗೆ ಎಲ್ಲರೂ ಬಂದು ಇಲ್ಲಿಂದ ಟ್ರೀಟ್ಮೆಂಟ್ ಪಡ್ಕೋಬೇಕು ಅಂತ ಬೇಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಈ ದಿನ ನಮ್ಮ ನಾಯಕರಾದಂಥ ಅತ್ತಿಬೆಲೆ ಗೋಪಾಲಕೃಷ್ಣ ಅವರ ಸೊಸೆ ಮತ್ತು ಹಳ್ಳಿಯವರ ನೇತೃತ್ವದಲ್ಲಿ ವಯಸ್ಟಿಕ್ಸ್ ಡೆಂಟಲ್ ಹಾಸ್ಪಿಟ್ಲು ಅತ್ತಿಬೆಲೆಯಲ್ಲಿ ಅವರ ಸ್ವಂತ ಕಟ್ಟಡದಲ್ಲಿ ಶುಭಾರಂಭ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳ ಜನಗಳಿಗೆ ಒಳ್ಳೆಯ ಸೇವೆ ಕೊಡಲಿ. ಅವರು ಇನ್ನು ಅವರ ಸೇವೆಯನ್ನು ಜನಗಳು ಹೆಚ್ಚಾಗಿ ಬಳಸ್ಕೊಂಡು ಅವರು ಚೆನ್ನಾಗಿರಬೇಕು ಅಂತ ನಾನು ಈ ಮೂಲಕ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಈ ದಿನ ನಮ್ಮ ಗೋಪಾಲಕೃಷ್ಣ ಮತ್ತು ಸೊಸೆ ಮತ್ತು ಮಕ್ಕಳು ಸೇರಿ ಈ ಡೆಂಟಲ್ ಹಾಸ್ಪಿಟಲ್, ಈ ಭಾಗದಲ್ಲಿ ಸುಸಜ್ಜಿತವಾದ ಡೆಂಟಲ್ ಆಸ್ಪತ್ರೆ ಯಾವುದೂ ಇರಲಿಲ್ಲ. ಇದು ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಉಪಯೋಗಿಸಬೇಕಂತ ಕೇಳ್ಕೊಂಡು ನಮ್ಮ ನೆಚ್ಚಿನ ನಾಯಕರಾದಂತಹ ಗೋಪಾಲಕೃಷ್ಣರವರ ಒಂದು ಕಾಂಪ್ಲೆಕ್ಸ್ನಲ್ಲಿ ಅವರ ಮಗ ಮತ್ತು ಸೊಸೆ ಒಂದು ಡೆಂಟಲ್ ಹಾಸ್ಪಿಟ್ಲನ್ನು ಓಪನ್ ಮಾಡಿದ್ದಾರೆ. ಅವರು ನಮ್ಮ ನಾಯಕರಾದಂಥ ಗೋಪಾಲಕೃಷ್ಣ ಮೊದಲಿಂದಲೂ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಹಾಗೆಯೇ ಇವತ್ತಿನ ದಿನ ಈ ಒಂದು ಡೆಂಟಲ್ ಹಾಸ್ಪಿಟಲನ್ನು ಓಪನ್ ಮಾಡಿದ್ದಾರೆ. ಅತಿ ಕಡಿಮೆ ದರದಲ್ಲಿ ಜನಗಳಿಗೆ ಒಳ್ಳೆಯ ಒಂದು ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಇನ್ನೂ ಜನಗಳಿಗೆ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಮಾಡಿದ್ದಾರೆ. ಜನಗಳು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಬೇಕು. ಹಾಗೆಯೇ ನಮ್ಮ ವರ್ಷಿತಾ ಮತ್ತು ಹರಿಕೃಷ್ಣರವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಹರೀಶ್ ರೆಡ್ಡಿ ಅಂತ. ನಾನು HCG ಹಾಸ್ಪಿಟ್ಲಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಡಾಕ್ಟರ್ ವರ್ಷಿತಾ ಅವರು BDS ಪದವಿ ಪಡೆದು ಮತ್ತು ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿಯಲ್ಲಿ ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಿದ್ದಾರೆ. ಅವರು ಅದರ ನಂತರ ಫೇಶಿಯಲ್ ಎಸ್ಥೆಟಿಕ್ಸ್ ಮತ್ತು ಕಾಸ್ಮೆಟಾಲಜಿ ಫೆಲೋಶಿಪ್ ಕೂಡ ಮಾಡಿದ್ದಾರೆ. ಇವಾಗ ಅವರು ಡಾಕ್ಟರ್ ವಿ ಎಸ್ಥೆಟಿಕ್ಸ್ ಅಂತ ನಮ್ಮ ಅತ್ತಿಬೆಲೆಯಲ್ಲಿ ಅವರ ಕ್ಲಿನಿಕ್ ಸ್ಥಾಪಿಸಿದ್ದಾರೆ. ಇಲ್ಲಿ ಎಲ್ಲ ವಿಧವಾದ ದಂತ ವೈದ್ಯಕೀಯ ಟ್ರೀಟ್ಮೆಂಟ್ಸ್ ಕೊಡ್ತಾರೆ. ಇಲ್ಲಿ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಡೆಂಟಲ್ ಇಂಪ್ಲಾಂಟ್ಸ್ ಮತ್ತು ಫೇಶಿಯಲ್ ಎಸ್ಥೆಟಿಕ್ಸ್ ಮತ್ತು ಕೂದಲಿನ ಸಮಸ್ಯೆ ಇವೆಲ್ಲವಕ್ಕೂ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ಇವರ ಡಾಕ್ಟರ್ ವರ್ಷಿತಾ ಅವರ ಜೊತೆ ಒಳ್ಳೆಯ ಟೀಮ್ ಇದೆ. ಅವರು ಇದೇ ಥರ ಮುಂದೆ ದೊಡ್ಡದಾಗಿ ಮತ್ತೊಂದು ಕ್ಲಿನಿಕ್ ಮಾಡಲಿ ಅಂತ ಆಶಿಸ್ತಾ ಆಲ್ ದ ಬೆಸ್ಟ್ ಹೇಳಿ ಧನ್ಯವಾದಗಳನ್ನು ಕೋರುತ್ತೇನೆ. ಡಾಕ್ಟರ್ ವರ್ಷಿತಾ ಅವರು ವಿಂಗ್ಸ್ ಆಫ್ ಕೇರ್ ಅಂತ ಅವರ ತಮ್ಮನಾದ ಗಗನ್ ಅವರ ಹೆಸರಿನಲ್ಲಿ ಅನಾಥ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಲು ಈ ಸ್ಕೀಮನ್ನು ಶುರು ಮಾಡಿದ್ದಾರೆ. ಅದೇ ಥರ ವಾಣಿ ಗೋಪಾಲಕೃಷ್ಣ ಅವರ ಹೆಸರಲ್ಲಿ ವೃದ್ಧರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಲು ಕೂಡ ಇಲ್ಲಿ ಸ್ಕೀಮ್ ಶುರು ಮಾಡಿದ್ದಾರೆ. ನೀವು ಈ ಸರ್ವಿಸಸನ್ನು ಈ ಕ್ಲಿನಿಕಲ್ಲಿ ಪಡೆಯಬಹುದು.